ಏಪ್ರಿಲ್ 10 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಮಾರ್ಕಸ್ ಅರೋಲಿಯಸ್ ಒಮ್ಮೆ ಹೇಳಿದ್ದರು, ನಾವು ಕೇಳುವ ಪ್ರತಿಯೊಂದು ಒಂದು ಅಭಿಪ್ರಾಯವೇ ಹೊರತು ಸತ್ಯವಲ್ಲ. ನಾವು ನೋಡುವ ಪ್ರತಿಯೊಂದು ಒಂದು ದೃಷ್ಟಿಕೋನವೇ ಹೊರತು ವಾಸ್ತವವಲ್ಲ. ನಾವು ತಕ್ಷಣದ ಪ್ರತಿಕ್ರಿಯೆಗಳ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಯಾರಾದರೂ ಟ್ರಾಫಿಕ್ನಲ್ಲಿ ಅಡ್ಡ ಬಂದರೆ ಅವರು ಕೆಟ್ಟವರು ಎಂದು ನಿರ್ಧರಿಸುತ್ತೇವೆ. ಸ್ನೇಹಿತರು ಸಂದೇಶಕ್ಕೆ ಉತ್ತರಿಸದಿದ್ದರೆ ಅವರು ಕೋಪಗೊಂಡಿದ್ದಾರೆ ಎಂದು ಊಹಿಸುತ್ತೇವೆ. ಇವು ಸತ್ಯಗಳಲ್ಲ, ನೀವು ನಿಮಗೇ ಹೇಳಿಕೊಳ್ಳುವ ಕಥೆಗಳು. ಸ್ಟೋಯಿಕ್ ತತ್ವಜ್ಞಾನಿಗಳು ಇದನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸುವುದು ಎಂದು ಕರೆಯುತ್ತಾರೆ. ಘಟನೆಗಳಿಗೆ ಹಣೆಪಟ್ಟಿ ಹಚ್ಚುವುದನ್ನು ನಿಲ್ಲಿಸಿ. ಇದು ದುರಂತ ಅಲ್ಲ, ಕೇವಲ ಒಂದು ಘಟನೆ. ಘಟನೆಯಿಂದ ನಿಮ್ಮ ತೀರ್ಪನ್ನು ಬೇರ್ಪಡಿಸುವ ಮೂಲಕ ನೀವು ನೆಮ್ಮದಿಯಿಂದ ಇರಬಹುದು. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ, ಜೀವನವನ್ನು ಬದಲಿಸಿ. ಇಂದು ನಡೆದ ಯಾವ ಕೆಟ್ಟ ವಿಷಯವೂ ವಾಸ್ತವವಾಗಿ ಕೇವಲ ಒಂದು ಸಾಧಾರಣ ಘಟನೆಯಾಗಿದೆ? ಕೆಳಗೆ ಕಾಮೆಂಟ್ ಮಾಡಿ.